Today's dear friends, today's class is exception handling. ಸೊ ನೀವು ಪ್ರೋಗ್ರಾಮ್ ಮಾಡಿದಾಗ ಎರರ್ಸ್ ಬಂದೇ ಬರುತ್ತಲ್ವಾ. ಸಪೋಸ್ ನೀವು ಪ್ರೋಗ್ರಾಮ್ ಮಾಡಬೇಕಾದ್ರೆ ವೇರಿಯೇಬಲ್ ನೇಮ್ ಏನೋ ಒಂದು ಕೊಟ್ಟಿದ್ದೀರಿ ಅನ್ಕೊಳ್ಳೋಣ. ನೇಮ್ 1 ಅಂತ ಕೊಟ್ಟಿದ್ದೀರಿ ಅನ್ಕೊಳ್ಳೋಣ. ಅದನ್ನು ನೇಮ್ ಅಂತ ಯೂಸ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಡಾಟಾ ಟೈಪ್ ಮಿಸ್ ಮ್ಯಾಚ್, ಐಡೆಂಟಿಫೈಯರ್ ಮಿಸ್ ಮ್ಯಾಚ್ ಬಂದೇ ಬರುತ್ತೆ. ಕೊಟ್ಟಿದ್ದೀರ ಬೈ ನೋಯಿಂಗ್ಲಿ ಅನ್ಲೋಯಿಂಗ್ಲಿ ಯಾವ ಪುಟ್ 1 ಏನೋ ಒಂದು 1 ಬಂದ್ಬಿಟ್ಟಿದೆ ಅಲ್ಲಿ ಎಕ್ಸ್ಟ್ರಾ. ಸೊ ಅದು ನೇಮ್ ಅಂತ ಯೂಸ್ ಮಾಡ್ತಾ ಇದ್ದೀರಾ, ಅದನ್ನ ಮೇಲೆ ನೋಡೇ ಇಲ್ಲ ನೀವು. ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ರೈಟ್, ಅದು ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ದ ಎಕ್ಸೆಪ್ಷನ್ ಮೇ ಅಕರ್. ಕೋಡಿಂಗ್ ಅಲ್ಲ ಆಗ್ಬೋದು, ಎಲ್ಲ ಕೋಡಿಂಗ್ ಎಲ್ಲ ಕರೆಕ್ಟ್ ಇದೆಯಪ್ಪ, ಎಲ್ಲ ಕರೆಕ್ಟ್ ಇದೆ, ಆದರೆ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಎರರ್ ಆಗೋ ಚಾನ್ಸಸ್ ಇದೆ. ಓಕೆ, ಡಿವೈಡ್ ಬೈ 0 ಎರರ್ ಆಗ್ಬೋದು, ಅಥವಾ 5 ಡಿಜಿಟ್ ನಂಬರ್ಸ್ ಎರಡಿದ್ದು ಅವೆರಡನ್ನ ಮಲ್ಟಿಪ್ಲೈ ಮಾಡಿದಾಗ ಸ್ಟೋರೇಜ್ ಮಲ್ಟಿಪ್ಲೈ ಮಾಡಿ ರಿಸಲ್ಟ್ ಸ್ಟೋರ್ ಮಾಡ್ತೀರಲ್ಲ, ಅವಾಗ ಅದು ಆ್ಯಕ್ಚುಯಲ್ ಸೈಜಿಕ್ಕಿನ್ನ ಜಾಸ್ತಿ ಹೋಗ್ಬಿಡುತ್ತೆ. ವೆನ್ ಯು ಮಲ್ಟಿಪ್ಲೈ 2 ಇಂಟೀಜರ್ಸ್, ಫ್ಲೋಟ್ಸ್ ಆರ್ ವಾಟ್ ಎವರ್, ಫ್ಲೋಟಲ್ಲಿ ಸಾಮಾನ್ಯವಾಗಿ ಬರಲ್ಲ, ಇಂಟೀಜರಲ್ಲಿ ಬಿಗ್ ನಂಬರ್ಸ್ನ ನೀವು ಮಲ್ಟಿಪ್ಲೈ ಮಾಡಿದಾಗ ದೇರ್ ಮೇ ಬಿ ಚಾನ್ಸಸ್ ಆಫ್ ಔಟ್ ಆಫ್ ಮೆಮೊರಿ. ಓಕೆ, ಸೊ ಅಂಥ ಟೈಮಲ್ಲಿ ಎರರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ವಾಟ್ ಎವರ್ ಇಟ್ ಮೇ ಬಿ, ಯಾವ ಟೈಪ್ ಆದರೂ ಎರರ್ ಆಗಿರ್ಬೋದು ಅದು. ಸೊ ಎರರ್ಸ್ ಆರ್ ಆಲ್ವೇಸ್ ಎಕ್ಸೆಪ್ಷನ್, ನಾವು ಎಕ್ಸ್ಪೆಕ್ಟ್ ಮಾಡೋದು ಇಲ್ಲ, ಅಥವಾ ಅನ್ನೋಯಿಂಗ್ಲಿ ಆಗಿರ್ಬೋದು. ಸೊ ಅನ್ವಾಂಟೆಡ್ ಆರ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಆಗಿರ್ಬೋದು, ವಿಚ್ ಈಸ್ ಅಕರ್ಸ್ ಡ್ಯೂರಿಂಗ್ ದಿ ಎಕ್ಸೆಪ್ಷನ್ ಆಫ್ ಎ ಪ್ರೋಗ್ರಾಮ್, ದಟ್ ಈಸ್ ಅಟ್ ರನ್ ಟೈಮ್ ಆಗಿರ್ಬೋದು, ದಟ್ ಡಿಸ್ರಪ್ಟ್ಸ್ ದಿ ನಾರ್ಮಲ್ ಫ್ಲೋ ಆಫ್ ದಿ ಪ್ರೋಗ್ರಾಮ್ಸ್ ಇನ್ಸ್ಟ್ರಕ್ಷನ್ಸ್. ನಾವು ಎಲ್ಲ ಕೋಡಿಂಗ್ ಬರೆದಿರ್ತೀವಿ, ಏನಾದರೂ ಒಂದು ಮಿಸ್ಟೇಕ್ ಆಗಿರುತ್ತೆ, ಎಲ್ಲೋ ಸೆಮಿಕೋಲನ್ ಬಿಟ್ಟು ಹೋಗಿರುತ್ತೆ, ಅಥವಾ ಸೆಮಿಕೋಲನ್ ಬದಲಾಗಿ ಕೋಲನ್ ಬಂದಿರುತ್ತೆ, ಶಿಫ್ಟ್ ಹೋಗ್ತಿರಲ್ಲ. ಸೊ ಇಟ್ ಮೇ ಅಕ್ಕರ್. ಓಕೆ, ಸೊ ದಟ್ ಟೈಪ್ ಆಫ್ ಎರರ್ಸ್ ಹ್ಯಾಂಡಲ್ ಮಾಡೋದಕ್ಕೆ ದೇರ್ ಈಸ್ ಎನ್ ಎಕ್ಸೆಪ್ಷನ್, ರೈಟ್. ಸೊ ಟ್ರೈ ಕ್ಯಾಚ್ ಇದರಲ್ಲಿ ಬರ್ತಕ್ಕಂಥದ್ದು ನಿಮಗೆ ಜಾವದಲ್ಲಿ ಬಂದಾಗೆ ಟ್ರೈ ಕ್ಯಾಚ್ ಎಲ್ಲ ಬರುತ್ತೆ. ದ ವಾಟ್ ಈಸ್ ಎಕ್ಸೆಪ್ಷನ್, ದ ಅನ್ವಾಂಟೆಡ್ ಇವೆಂಟ್ ಈಸ್ ನೋನ್ ಆಸ್ ಎಕ್ಸೆಪ್ಷನ್. ನಾವು ಇನ್ಸ್ಟ್ರಕ್ಷನ್ಸ್ ಎಲ್ಲ ಬರೆದಿರ್ತೀವಿ, ಹೀಗೆ ಹೋಗುತ್ತೆ ನೋಡೋಣ, ನಾವೆಲ್ಲ ಕಾನ್ಫಿಡೆಂಟ್ ಆಗಿರ್ತೀವಿ, ಆ್ಯಂಡ್ ವೆನ್ ಯು ರನ್ ಇಟ್ ಯು ಕಮಿಟ್ ವಿತ್ ದ ಎರರ್ಸ್. So that is unwanted event is known as exception. So these are called errors. Errors are unexpected issues that may arise during the computer program execution. General ಆಗಿ ಹೇಳ್ತೀವಿ ಇದನ್ನ ಹೆಂಗೆ ಅಂತ, ರೈಟ್. ಸೊ errors cannot be handled. ಹೆಂಗಾದರೂ ಬಂದಿರ್ಬೋದು ಅವು, ಟೈಪ್ ಮಾಡ್ತಾ ಮಿಸ್ ಮ್ಯಾಚ್ ಆಗಿರ್ಬೋದು, ಅರ್ರೇ ಇಂಡೆಕ್ಸು, ಲೂಪು, ಸಿಂಟ್ಯಾಕ್ಸ್ ಎಲ್ಲ ಕರೆಕ್ಟ್ ಇದೆ, ಲೂಪ್ ಇನ್ಫಿನಿಟಿ ಹೋಗೋದು, ಲೂಪ್ ಕಂಡೀಷನ್ ಹಾಕಿರ್ತೀರ, ಅಪ್ಪರ್ ಲೂಪ್ ಕೊಟ್ಟಿರ್ತೀರ, ಮೈನಸ್ ಕೊಟ್ಬಿಟ್ಟಿರ್ತೀರ, ಅವಾಗ ಡಿಕ್ರಿಮೆಂಟ್ ಆಗ್ತಾ ಹೋಗುತ್ತೆ, ಅಪ್ಪರ್ ಕಡೆ ಹೋಗೋದೇ ಇಲ್ಲ, ಎಂಡ್ ಆಗೋದಿಲ್ಲ ಲೂಪು, ಅಂಥ ಎರರ್ ಕೂಡ ಆಗ್ಬೋದು. ಓಕೆ, ಸೊ ಪ್ಲಸ್ ಕೊಡೋ ಬದಲು ಮೈನಸ್ ಕೊಟ್ಬಿಟ್ಟಿರ್ತೀರ, ಅವಾಗ ಅದು ಈ ಆ್ಯಕ್ಚುಲಿ ಇಟ್ ವಾಸ್ ಗೋಯಿಂಗ್ ಆಪೋಸಿಟ್ ಟು ದಿ ಕಂಡೀಷನ್, ಅವಾಗ ನೆಗೆಟಿವ್ ವ್ಯಾಲ್ಯೂಗೂ ಹೋಗ್ಬಿಡುತ್ತೆ, ಅಲ್ಲಿ ಹೋಗ್ತಾನೆ ಇರುತ್ತೆ, ಕಂಡೀಷನ್ ಫಾಲ್ಸ್ ಆಗೋದೇ ಇಲ್ಲ. ಅಂಥ ಟೈಮಲ್ಲೂ ಎರರ್ಸ್ ಬರ್ಬೋದು, ರೈಟ್, ಡ್ಯೂರಿಂಗ್ ದಿ ಎಕ್ಸಿಕ್ಯೂಷನ್, ವಾಟ್ ಎವರ್ ಇಟ್ ಮೇ ಬಿ. ಈಗ ಇಮ್ಯಾಜಿನ್ ಮಾಡ್ತಾ ಹೋದರೆ ಸಾಕಷ್ಟು ಬರುತ್ತೆ. ಓಕೆ, ನೀವು ಟೆಕ್ಸ್ಟ್ ಬಾಕ್ಸ್ ನೇಮ್ನ ತಪ್ಪು, ಟೆಕ್ಸ್ಟ್ ಬಾಕ್ಸ್ ವ್ಯಾಲ್ಯೂ ಕೊಟ್ಬಿಟ್ಟು ಟೆಕ್ಸ್ಟ್ ಬಾಕ್ಸ್ ನೇಮ್ನ ಹುಡ್ಕೊಂಡು ತಪ್ಪಾಗಿ ಕೊಟ್ಟು, ಇಲ್ಲಿ ಟೆಕ್ಸ್ಟ್ ವ್ಯಾಲ್ಯೂನ ಕೊಟ್ಬಿಟ್ಟು ಐಡೆಂಟಿಫೈಯರ್ ತೊಗೊಂಡು ಟೈಪ್ ಮಾಡಿರ್ತೀರ, ಪ್ರೋಗ್ರಾಮ್ ಎಲ್ಲ ಬರೆದಿರ್ತೀರ, ಬಟ್ ಟೆಕ್ಸ್ಟ್ ವ್ಯಾಲ್ಯೂ ಕೊಟ್ಟಿರ್ತೀರ, ಲೇಬಲ್ದನ್ನ ಟೆಕ್ಸ್ಟ್ ಬಾಕ್ಸ್ ಅಂದ್ಕೊಂಡು ಮಾಡಿರ್ತೀರ, ಏನಾದರೂ ಸಮಥಿಂಗ್ ಇಟ್ ಮೇ ಅಕರ್, ಅನ್ಇಮ್ಯಾಜಿನಬಲ್. ಒಂದನ್ನು ಇಮ್ಯಾಜಿನ್ ಮಾಡಿದ್ರೆ ಇನ್ನೊಂದು ಕಡೆ ಆಗ್ಬೋದು. ಓಕೆ, ವಾಟ್ ಎವರ್ ಇಟ್ ಮೇ ಬಿ, ಎರರ್ಸ್ ಕ್ಯಾನ್ ಅಕರ್. So cannot be handled. All errors are exceptions.
So exceptions are unexpected events that may arise during the execution, during the runtime or execution. So exceptions can be handled using, of course, ಆಗ್ತವೆ ಎರರ್ಸು, ಅದನ್ನ ನಾವು ತಡೆಯೋಕ್ಕಾಗಲ್ಲ, ಬಟ್ ಅದನ್ನ ಹ್ಯಾಂಡಲ್ ಮಾಡ್ಬೋದು. ಹೇಗೆ? ಯೂಸಿಂಗ್ ಟ್ರೈ ಕ್ಯಾಚ್ ಮೆಕ್ಯಾನಿಸಮ್. ಸೊ ಒಂದು ಟ್ರೈಗೆ ಎಷ್ಟಾದರೂ ಕ್ಯಾಚ್ ಎಕ್ಸೆಪ್ಷನ್ಸ್ ಆಗಿರ್ಬೋದು, ರೈಟ್? ಆಲ್ ಎಕ್ಸೆಪ್ಷನ್ಸ್ ಆರ್ ನಾಟ್ ಎರರ್ಸ್. ಕೆಲವೊಂದು ಎಕ್ಸೆಪ್ಷನ್ಸ್ ಇರುತ್ತೆ, ಅದು ನೀವು ಮಾಡಿರೋ, ಬೇಕು ಅಂತ ಮಾಡಿರಲ್ಲ, ಆಗುತ್ತೆ. ಬೈ ಅದನ್ನು ಸ್ವಲ್ಪ ಯೋಚನೆ ಮಾಡಿ ಹೇಗೆ ಆಗ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅಂಥ ಎರರ್ಸು ಆಗ್ಬೋದು. ಓಕೆ, ಎಕ್ಸೆಪ್ಷನ್ಸ್ ಪ್ರೊವೈಡ್ ಎ ವೇಟ್ ಟ್ರಾನ್ಸ್ಫರ್ ಕಂಟ್ರೋಲ್ ಫ್ರಮ್ ಒನ್ ಪಾರ್ಟ್ ಆಫ್ ಎ ಪ್ರೋಗ್ರಾಮ್ ಟು ಅನದರ್. ಸೊ ಎಕ್ಸೆಪ್ಷನ್ಸಿಂದ ನೀವು ಪ್ರೋಗ್ರಾಮ್ ಬರೆದಿರೋದ್ರಲ್ಲಿ ಒಂದು ಕಂಟ್ರೋಲ್ನ ಚೇಂಜ್ ನೀವು ತರ್ಬೋದು. ನೀವು ಬೈ ರೈಟಿಂಗ್ ಯುವರ್ ಓನ್ ಟೈಪ್ ಆಫ್ ಎಕ್ಸೆಪ್ಷನ್ಸ್, ನೀವು ಅದು ಯಾವ ಥರ ಔಟ್ಪುಟ್ ಬೇಕೋ ಆ ಥರನ ತರ್ಬೋದು. ಸಿ ಶಾರ್ಪ್ ಎಕ್ಸೆಪ್ಷನ್ಸ್ ಹ್ಯಾಂಡ್ಲಿಂಗ್ ಈಸ್ ಬಿಲ್ಟ್ ಅಪಾನ್ 4 keywords. ಯಾವ್ಯಾವು? ಟ್ರೈ, ಕ್ಯಾಚ್ ಅಂಡ್ ಫೈನಲಿ. ಟ್ರೈ, ಕ್ಯಾಚ್, ಫೈನಲಿ ಅಂಡ್ ಥ್ರೋ. ರೈಟ್. ಸೊ ಈ 4 ಕೀವರ್ಡ್ಸ್ನ ಯೂಸ್ ಮಾಡ್ಕೊಂಡು ನಾವು ಎರರ್ಸ್ನ ಹ್ಯಾಂಡಲ್ ಮಾಡಬಹುದು. ಓಕೆ, ಸೊ ಲೆಟ್ ಅಸ್ ಸ್ಟಡಿ ಒನ್ ಬೈ ಒನ್. ಟ್ರೈ, ಕ್ಯಾಚ್, ಫೈನಲಿ ಅಂಡ್ ಥ್ರೋ. ಟ್ರೈ ಯಾವಾಗ ಯೂಸ್ ಮಾಡ್ತೀವಿ? ಎ ಟ್ರೈ ಬ್ಲಾಕ್ ಐಡೆಂಟಿಫೈಸ್ ಎ ಬ್ಲಾಕ್ ಆಫ್ ಕೋಡ್ ಫಾರ್ ವಿಚ್ ಪರ್ಟಿಕ್ಯುಲರ್ ಎಕ್ಸೆಪ್ಷನ್ ಈಸ್ ಆಕ್ಟಿವೇಟೆಡ್. ಸೊ ಯಾವ್ದಾದ್ರು ಒಂದು ಟ್ರೈ ಬ್ಲಾಕ್ ಹಾಕಿ, ಇಟ್ ಫಾಲೋಡ್ ಬೈ ದಿ ಒನ್ ಆರ್ ಮೋರ್ ಕ್ಯಾಚ್ ಬ್ಲಾಕ್ಸ್. ಸೊ ನೀವು ಟ್ರೈ ಹಾಕ್ಬಿಟ್ಟು ಬ್ಲಾಕ್ ಹಾಕ್ಬಿಟ್ರೆ ಇದರಲ್ಲಿ ಏನು ಎರರ್ಸ್ ಬರ್ಬೋದು, ಅದು ಎಂಥ ಎರರು ಅಂತ ಕಂಡುಹಿಡಿಯೋಕ್ಕೆ ಯು ಪುಟ್ ಕ್ಯಾಚ್ ಬ್ಲಾಕ್ಸ್. ಸೊ ಒಂದು ಟ್ರೈ ಬ್ಲಾಕ್ಗೆ ಎಷ್ಟಾದರೂ ಕ್ಯಾಚ್ ಬ್ಲಾಕ್ಸ್ನ ಫಾಲೋಡ್ ಬೈ ಇರ್ಬೋದು. ಅದ್ರ ಟ್ರೈ ಬ್ಲಾಕ್ ಆದ ತಕ್ಷಣ ಕ್ಯಾಚ್ ಬ್ಲಾಕ್ಸ್ ಎಷ್ಟಾದರೂ ಆಗ್ಬೋದು. ಅದು ಡಿಫ್ರೆಂಟ್ ಟೈಪ್ ಆಫ್ ಎರರ್ ಆಗ್ಬೋದು. ಡಿಪೆಂಡಿಂಗ್ ಆನ್ ದಿ ಟೈಪ್ ಆಫ್ ಎರರ್ ದ ಕ್ಯಾಚ್ ಬ್ಲಾಕ್ಸ್ ಆರ್ ಕ್ರಿಯೇಟೆಡ್. ರೈಟ್. ಸೊ ಕ್ಯಾಚ್ a program catches an exception with the exception handler at the place in the program where you want to handle. ಇದನ್ನು ನೀವು ಹೆಂಗೆ ಅಂದರೆ, ಟ್ರೈ ಬ್ಲಾಕ್ ಆದ ತಕ್ಷಣ ನೆಕ್ಸ್ಟಲ್ಲಿ ಕ್ಯಾಚ್ ಬ್ಲಾಕ್ಸ್ ಇರುತ್ತೆ, ವಿಚ್ ಈಸ್ ಹಂಗಂದ್ರೆ ಏನಂತ, ಕ್ಯಾಚ್ ಬ್ಲಾಕ್ಸ್ ಆರ್ ಆಫ್ಟರ್ ದಿ ಟ್ರೈ ಬ್ಲಾಕ್, ವೇರ್ ಟೈಪ್ ಆಫ್ ಕ್ಯಾಚ್ ಬ್ಲಾಕ್ನ ನೀವು ಕೊಡ್ಬೋದು. The catch keyword indicates the catching of an exception. Keyword ಹೇಳಂಗೆ ಅದು ಒಂದು ಕೀವರ್ಡನ್ನೇ ಹೇಳುತ್ತೆ ನಮಗೇನಂತ, ಇದು ಯಾವುದಾದ್ರೂ ಎಕ್ಸೆಪ್ಷನ್ನ ಕ್ಯಾಚ್ ಮಾಡ್ತಾ ಇದೆ ಅಂತ. ಅದರ್ಥನೇ ಗೊತ್ತಾಗುತ್ತೆ, ರೈಟ್? ಸೊ ಎಕ್ಸೆಪ್ಷನ್ ಹಿರಾರ್ಕಿ ಯಾವ ರೀತಿ ಇರುತ್ತೆ ಅಂದರೆ, all exceptions are derived from the base class exception. ಎಕ್ಸೆಪ್ಷನ್ ಅನ್ನೋ ಕ್ಲಾಸ್ ಕೆಳಗಡೆ ಎಲ್ಲ ಥರ ಎಕ್ಸೆಪ್ಷನ್ಸ್ ಇರುತ್ತೆ. IO ಎಕ್ಸೆಪ್ಷನ್, array index out of bound exception, divide by 0 error exception ಎಲ್ಲ ಬರುತ್ತೆ, ರೈಟ್? ಸೊ ಅಂತ ಕೆಲವೊಂದು ಎಕ್ಸಾಂಪಲ್ಸ್ನ ನೋಡೋಣ. Further divided into 2 branches as application exception and system exception. Okay, ಆದರೆ ಮೇನ್ ಆಗಿ 2 ಬ್ರಾಂಚಸ್ ಮಾಡಿದ್ದೀವಿ ಎಕ್ಸೆಪ್ಷನ್ ಕ್ಲಾಸನ್ನು. ಮೇನ್ ಆಗಿ ಅದು ಯಾವುದಪ್ಪ ಅಂದರೆ ಅಪ್ಲಿಕೇಶನ್ ಎಕ್ಸೆಪ್ಷನ್ ಆ್ಯಂಡ್ ಸಿಸ್ಟಮ್ ಎಕ್ಸೆಪ್ಷನ್. ಸೊ ಸಿಸ್ಟಮ್ ಎಕ್ಸೆಪ್ಷನ್ ಈಸ್ ಎ ಬೇಸ್ ಕ್ಲಾಸ್ ಫಾರ್ ಆಲ್ CLR ಆಫ್ ಪ್ರೋಗ್ರಾಮ್ ಕೋಡ್ ಜನರೇಟೆಡ್ ಎರರ್ಸ್. ಸೊ ಸಿಸ್ಟಮ್ ಎಕ್ಸೆಪ್ಷನ್ ಯಾವಪ್ಪ ಅಂದರೆ ಈಸ್ ಎ ಬೇಸ್ ಕ್ಲಾಸ್. ಸಿಸ್ಟಮ್ ಎಕ್ಸೆಪ್ಷನ್ ಯಾವುದಕ್ಕೆ ಬೇಸ್ ಕ್ಲಾಸು? ಆಲ್ CLR ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ ಆರ್ ಪ್ರೋಗ್ರಾಮ್ಸ್ ಕೋಡ್ ಜನರೇಟೆಡ್ ಎರರ್ಸ್. ಪ್ರೋಗ್ರಾಮ್ ಕೋಡ್ ಬರೆದಿರ್ತಿರಲ್ಲ, ಅದರಲ್ಲಿ ಜನರೇಟ್ ಆಗಿರ್ತಕ್ಕಂಥ ಎರರ್ಸು ಅಥವಾ CLR ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ಗೆ ಬೇಸ್ ಕ್ಲಾಸ್ ಇದು. ಯಾವುದು? ಸಿಸ್ಟಮ್ ಎಕ್ಸೆಪ್ಷನ್. ಸೊ ಅಪ್ಲಿಕೇಶನ್ ಎಕ್ಸೆಪ್ಷನ್ ಏನಪ್ಪ ಅಂದರೆ, one second. What is application exception?
is a base class for all application related exceptions. CLR related to system exception. CLR and ನೀವು ಬರ್ದಿರೋ ಅದರ್ ಕೋಡ್ಸ್ಗೆ ರಿಲೇಟೆಡ್ ಯಾವುದು ಸಿಸ್ಟಮ್ ಎಕ್ಸೆಪ್ಷನ್. ಓಕೆ, ಅದೇ ಬೇಸ್ ಕ್ಲಾಸ್. ಆದರೆ ಎಲ್ಲ ಟೈಪ್ ಆಫ್ ಅಪ್ಲಿಕೇಶನ್ಸ್ಗೆ application exception is the base class, right? So there are different kinds of exceptions which can be generated in C# program. ಯಾವ different types of exception, kinds of exception ಯಾವ ಅಂದ್ರೆ divided by 0 exception ಒಂದಾಯ್ತು. It may occur when a number denominator ಅಲ್ಲಿ ಬರ್ತಾ ಇರ್ತಕ್ಕಂಥ ವೇರಿಯೇಬಲ್ಗೆ ಅಥವಾ ಐಡೆಂಟಿಫೈಯರ್ಗೆ ವ್ಯಾಲ್ಯೂ 0 ಆಗ್ಬಿಡ್ತು, ಅವಾಗ ಡಿವೈಡ್ ಬೈ 0 ಎರರ್ ಬರುತ್ತೆ. ಇನ್ಫಿನಿಟಿ ಅಂತೀವಲ್ಲ ಅದು, ರೈಟ್, ದಟ್ ಈಸ್ ಡಿವೈಡ್ ಬೈ 0 ಎರರ್. ಔಟ್ ಆಫ್ ಮೆಮೊರಿ ಎಕ್ಸೆಪ್ಷನ್, ಅದೇ ನಾನು ಹೇಳಿದ ಮಲ್ಟಿಪ್ಲೈ ಮಾಡಿದಾಗ ಒಂದು ಬಿಗ್ ನಂಬರ್ ಬಂದ್ಬಿಡ್ತು, ಅವಾಗ ಪ್ರೋಗ್ರಾಮ್ಸ್ ಟ್ರೈ ಟು ಯೂಸ್ ಎಕ್ಸೆಸಿವ್ ಮೆಮೊರಿ, ರೈಟ್. ಸೊ ಅಂತ ಟೈಮಲ್ಲಿ ಬರ್ತಕ್ಕಂಥ ಎಕ್ಸೆಪ್ಷನ್. ಸೊ ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಅಂದ್ರೆ ಏನು? ಸೊ ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಅಂದ್ರೆ ಅರ್ರೇ ಇಂಡೆಕ್ಸ್ ವ್ಯಾಲ್ಯೂ 10 ವ್ಯಾಲ್ಯೂ ಕೊಟ್ಟಿರ್ತೀರ, 10ಗಿನ್ನ ಜಾಸ್ತಿ ಹೋದ್ರೆ ಓಕೆ ಅಂಥದಕ್ಕೆ ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಎಕ್ಸೆಪ್ಷನ್ ಅಂತ ಹೇಳ್ತೀವಿ. ಸೊ ಸ್ಟ್ಯಾಕ್ ಓವರ್ಫ್ಲೋ ಎಕ್ಸೆಪ್ಷನ್ ಮೇನ್ಲಿ ಕಾಸ್ ಡ್ಯೂ ಟು ದಿ ಇನ್ಫಿನೈಟ್ ರಿಕರ್ಸಿವ್ ಪ್ರೋಸೆಸ್. ಸ್ಟ್ಯಾಕ್ ಅಂದ್ರೆ ಅದಕ್ಕೊಂದು ಮ್ಯಾಕ್ಸಿಮಮ್ ಸೈಜ್ ಇರುತ್ತಲ್ವ, ಆ ಸೈಜ್ಗಿನ್ನ ಜಾಸ್ತಿ ಹೋದ್ರೆ ಸ್ಟ್ಯಾಕ್ ಬಿಲ್ಟನ್ ಇರುತ್ತೆ ಇದರಲ್ಲಿ, ಅದನ್ನ ಯೂಸ್ ಮಾಡ್ಬೇಕಾದ್ರೆ ಇದು ಇಂಡೆಕ್ಸ್ಗಿನ್ನ ಜಾಸ್ತಿ ಹೋದ್ರೆ ಅವಾಗ ಏನಂತೀವಿ, ಅದಕ್ಕೆ ಸ್ಟ್ಯಾಕ್ ಓವರ್ಫ್ಲೋ ಎಕ್ಸೆಪ್ಷನ್ ಅಂತ ಅಂತೀವಿ. ಸೊ ನಲ್ ರೆಫರೆನ್ಸ್ ಎಕ್ಸೆಪ್ಷನ್, there are also some more exceptions like null reference exception, where errors occurs when the user attempts to reference an object which is of null type. So referencing function ಇಂದ ಪ್ಯಾರಾಮೀಟರ್ಸ್ ಕಳಿಸ್ಬೇಕಾದ್ರೆ ಆಬ್ಜೆಕ್ಟ್ನ ಪಾಯಿಂಟ್ ಮಾಡ್ತಿರ್ತಾರೆ ವಿಚ್ ಈಸ್ ನಲ್, ಅದು ನಲ್ ಆಗಿದ್ದಾಗ ಅವಾಗ ನಲ್ ರೆಫರೆನ್ಸ್ ಎಕ್ಸೆಪ್ಷನ್ ಬರುತ್ತೆ. ದೇರ್ ಈಸ್ ಅನ್ ಎಕ್ಸಾಂಪಲ್ ವಿಚ್ there are int num1 and num2 are the two parameters for this function division. ಇದು ಪಬ್ಲಿಕ್ ಆಗಿರುತ್ತೆ ಅಂಡ್ ವಾಯ್ಡ್ ರಿಟರ್ನ್ ಟೈಪ್ ನಥಿಂಗ್. ಸೊ ಟ್ರೈ ಬ್ಲಾಕ್ ಹಾಕಿದೀವಿ ಇದಕ್ಕೆ, ಈ ಫಂಕ್ಷನ್ಗೆ ಅದು ರಿಸಲ್ಟ್ ಈಕ್ವಲ್ಸ್ num1 by num2. num2 ವ್ಯಾಲ್ಯೂ 0 ಬಂತು ಅಂದರೆ ಡಿವೈಡ್ ಬೈ 0 ಎಕ್ಸೆಪ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಕ್ಯಾಚ್ ಬ್ಲಾಕಲ್ಲಿ ಹಾಕ್ಬಿಟ್ಟು ಹಾಕಿ ರೈಟ್ ಲೈನ್ ಎಕ್ಸೆಪ್ಷನ್ ಕಾಟ್ what type of exception display ಮಾಡಿ that will come. okay, so this is how different. ಇದೇ ತರ ನೀವು ಕ್ಯಾಚ್ ಎಕ್ಸೆಪ್ಷನ್ ಒಂದಲ್ಲ, ಟ್ರೈ ಬ್ಲಾಕ್ ಕೆಳಗೆ ಎಷ್ಟಾದ್ರೂ ಕ್ಯಾಚ್ ಎಕ್ಸೆಪ್ಷನ್ಸ್ ಹಾಕ್ಬೋದು. ನೀವು ಏನು ಎರರ್ ಬರ್ಬೋದು ಅಂತದನ್ನ ಎಕ್ಸ್ಪೆಕ್ಟ್ ಮಾಡಿ ಅದನ್ನ ಇಲ್ಲಿ ಕ್ಯಾಚ್ ಬ್ಲಾಕ್ ಅಲ್ಲಿ ಎಷ್ಟಾದ್ರೂ ಹಾಕ್ಬೋದು. ಸೊ ದಿಸ್ is what the error and exception kinds of exception ನೋಡಿದ್ವಲ್ಲ. ಸೊ that's what about exception handling and all. Shall I repeat again? Okay, exceptions are unwanted, unexpected events. Unwanted event is also known as exception. Errors are unexpected issues that arise during the execution. Errors cannot be handled. All errors are exceptions, and exceptions are unexpected events. It may arise during the execution. Exceptions cannot be handled, but they can be avoided. They can be handled using try-catch mechanism. All exceptions are not errors. Exceptions provide very transfer control part of the program to another. ಒಂದು ಪಾರ್ಟಿನ ಇನ್ನೊಂದು ಪಾರ್ಟಿಗೆ ಈಸಿಯಾಗಿ ಕಂಟ್ರೋಲ್ನ ಕೊಡೋ ಅಂತ ಕೆಪಬಿಲಿಟಿ ಇರುತ್ತೆ ಎಕ್ಸೆಪ್ಷನ್ಗೆ. ಸೊ ಎಕ್ಸೆಪ್ಷನ್ ಯಾವ ರೀತಿ ನಾವು ಹ್ಯಾಂಡಲ್ ಮಾಡ್ಬೋದು? ಟ್ರೈ, ಕ್ಯಾಚ್, ಫೈನಲಿ ಆ್ಯಂಡ್ ಥ್ರೋ. ಸೊ ಟ್ರೈ ಬ್ಲಾಕ್ ಹಾಕ್ಬಿಟ್ಟು
ಆ ಕ್ಯಾಚ್ ಫಾಲೋಡ್ ಬೈ ಕ್ಯಾಚ್ ಬ್ಲಾಕ್ ಹಾಕ್ಬಿಟ್ಟು ಅದು ಎಂಥ ಎರರು ಅಂತ ಹೇಳ್ಬಿಟ್ಟು ನೀವು ಡಿಸೈಡ್ ಮಾಡ್ಬೋದು ಬೈ ಗಿವಿಂಗ್ ಟೈಪ್ ಆಫ್ ಕ್ಯಾಚ್. ಸೊ ಫೈನಲಿ ಯಾವಾಗ ಯೂಸ್ ಮಾಡ್ತೀವಿ ಇದ್ರ ಬಗ್ಗೆ ಹೇಳೇ ಇಲ್ಲ. ಸೊ ಫೈನಲಿ ಸ್ಕಾಟ್ ಏನ್ ನೀವು ಕೊಟ್ಟಿರೋಂಥ ಎಲ್ಲ ಕ್ಯಾಚ್ ಟೈಪು ಕೊಟ್ಟಿದ್ರೆ ಅದು ಯಾವುದು ಟ್ರೂ ಆಗಿರಲಿಲ್ಲ ಅಂದರೆ ಅದು ಯಾವುದಕ್ಕೂ ಕ್ಯಾಚ್ ಆಗಲಿಲ್ಲ, ಆವಾಗ ಫೈನಲಿ ಬ್ಲಾಕಲ್ಲಿ ಬರುತ್ತೆ. ಆವಾಗ ನೀವು ಆ ಫೈನಲ್ ಬ್ಲಾಕಲ್ಲಿ ಬಂದಿರೋದನ್ನು ನೀವು ಅದರದ್ದೇ ಆದ ಔಟ್ಪುಟ್ನ ಬರೆದು ತೋರಿಸ್ಬೋದು. ಎಲ್ಲೂ ಕ್ಯಾಚ್ ಆಗಿಲ್ಲಪ್ಪ, ಇದು ಫೈನಲಿ ಬ್ಲಾಕಲ್ಲಿ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನೀವು ಅದಕ್ಕೆ ಆದ ಡಿಸ್ಪ್ಲೇನ ಪ್ರಿಂಟ್ ಮಾಡಿ ಅವಾಗ ಫೈನಲಿ ಬ್ಲಾಕ್ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಯಾವ ಟೈಪ್ ಎರರು ಅಲ್ಲ, ಎಂಥ ಟೈಪ್ ಎರರ್ ಇದು ಅಂತ ನೀವು ಆಮೇಲೆ ಕಂಡುಹಿಡಿಬೋದು. ದಟ್ ಯು ಕ್ಯಾನ್ ಡೂ ಇನ್ ದ ಪ್ರೋಗ್ರಾಮಿಂಗ್. ಸೊ ಥ್ರೋ ಯಾವಾಗ ಯೂಸ್ ಮಾಡ್ತೀವಿ? ಪ್ರೋಗ್ರಾಮ್ ಥ್ರೋಸ್ ಅನ್ ಎಕ್ಸೆಪ್ಷನ್ ವೆನ್ ಎ ಪ್ರಾಬ್ಲಮ್ ಶೋಸ್ ಅಪ್. ದಿಸ್ ಈಸ್ ಡನ್ ಯೂಸಿಂಗ್ ದಿ ಥ್ರೋ ಕೀವರ್ಡ್. ಸೊ ಇಂಥ ಕಡೆ ಎರರ್ ಬರುತ್ತೆ ಅಂತ ಗೊತ್ತಾದಾಗ ಥ್ರೋಸ್ ಅನ್ ಎಕ್ಸೆಪ್ಷನ್ ವೆನ್ ಎ ಪ್ರಾಬ್ಲಮ್ ಶೋಸ್ ಅಪ್. ಓಕೆ, ಸೊ ಎಕ್ಸೆಪ್ಷನ್ ಹೈರಾರ್ಕಿ ಬಗ್ಗೆ ಹೇಳಿದ್ದೀನಿ. ಯಾವುದು? ಸಿಸ್ಟಮ್ ಅಪ್ಲಿಕೇಶನ್, ಇದು CLR ಅಥವಾ ನೀವು ಬರೆದಿರೋ ಕೋಡು ಹೀಗೆ ಬೇಸ್ ಕ್ಲಾಸ್ ಆಗಿರುತ್ತೆ. ಸೊ ಅಪ್ಲಿಕೇಶನ್ ಎಕ್ಸೆಪ್ಷನ್ ಅನ್ನೋದು ಆಲ್ ಅಪ್ಲಿಕೇಶನ್ ಅದರ್ ದ್ಯಾನ್ ದಿ ಬೇಸಿಕ್ ಕೋಡಿಂಗ್ ಅಂಡ್ CLR ಎಲ್ಲ ಅಪ್ಲಿಕೇಶನ್ ರಿಲೇಟೆಡ್ ಅಪ್ಲಿಕೇಶನ್ ಎಕ್ಸೆಪ್ಷನ್ ಆಗಿರುತ್ತೆ. ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಕ್ಸೆಪ್ಷನ್ಸ್ ಡಿವೈಡೆಡ್ ಬೈ ಝೀರೋ ಎಕ್ಸೆಪ್ಷನ್, ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಎಕ್ಸೆಪ್ಷನ್, ಮತ್ತು ಓಕೆ ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಎಕ್ಸೆಪ್ಷನ್, ಆಮೇಲೆ ಇನ್ನೊಂದು ಹಿಡಿತಲ್ಲ ಸ್ಟ್ಯಾಕ್ ಓವರ್ಫ್ಲೋ ಎಕ್ಸೆಪ್ಷನ್, ಆಮೇಲೆ ಇಷ್ಟೇ ಅಲ್ಲ, ಇನ್ನೂ ಜಾಸ್ತಿ ಇದೆ. ಯು ಜಸ್ಟ್ ಗೋ ಥ್ರೂ ಆಲ್ ದೋಸ್ ಥಿಂಗ್ಸ್. ನಮ್ಮ ಎಕ್ಸಾಂಪಲ್ ನಿಮ್ಮ ಒಂದು ಪ್ರೋಗ್ರಾಮ್ ಇದೆ, ಅದನ್ನು ಮಾಡಿದ್ರೆ ಗೊತ್ತಾಗುತ್ತೆ. ಸಾಕೆಟ್ ಪ್ರೋಗ್ರಾಮಿಂಗ್ ತುಂಬ ಕೆಳಗಡೆ ಬಂದ್ಬಿಟ್ವಾ? ಓಕೆ, ಔಟ್ ಆಫ್ ಮೆಮೊರಿ ಎಕ್ಸೆಪ್ಷನ್ ಹೇಳಿದಾಗ, ಇಂಡೆಕ್ಸ್ ಔಟ್ ಆಫ್ ಬೌಂಡ್, ಸ್ಟ್ಯಾಕ್ ಓವರ್ಫ್ಲೋ ಎಕ್ಸೆಪ್ಷನ್, ಇನ್ನೂ ಜಾಸ್ತಿ ಇದ್ದಾವೆ. ನಲ್ ರೆಫರೆನ್ಸ್ ಎಕ್ಸೆಪ್ಷನ್, ಅಂಡ್ ಹಿಯರ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಡಿವೈಡ್ ಬೈ ಝೀರೋ. ಆಫ್ಟರ್ ಟ್ರೈ ಬ್ಲಾಕ್, catch is given with exception of divide by zero error and E is displayed in console.writeline. So this is how you handle in exceptions errors in C#. Okay, meet you in the next class. Thank you.